2 ನಿಮಿಷ. ಹೇಳಿ ಅಮ್ಮ ಇವಾಗ. ನಮಸ್ಕಾರ ಸರ್. ಈ 21 ದಿನದ ಕಾರ್ಯಾಗಾರ ತುಂಬಾ ಸರಳವಾಗಿ ಮುಗಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಎಷ್ಟೊಂದು ಸಣ್ಣ ಪುಟ್ಟ ಏನೇ ದೃಷ್ಟಿದೋಷ ಆಗ್ಲಿ, ಹಣ ತೊಂದರೆ, ಏನೋ ಒಂದು ಎಲ್ಲಾರ್ಗೂ ಸಾಲ್ವ್ ಆಗ್ತಾ ಇದೆ. ಅದನ್ನ ಕೇಳಿ ತುಂಬಾ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೆಕ್ಸ್ಟ್ ಮುಂದೆ ಯಾರು ಹೇಳ್ತೀರಾ? ಗುರುಜಿ, ನಾನು ಈ ಕ್ಲಾಸ್ ಜಾಯಿನ್ ಆದ್ಮೇಲೆ ತುಂಬಾ ಚೆನ್ನಾಗಾಯ್ತು ನಮ್ಗೂನು. ಅದು 21 ದಿವಸ ಮಂತ್ರ ಪಠನೆ, ಮಂತ್ರ ತಂತ್ರ ಎಲ್ಲ ತುಂಬಾ ಪವರ್ಫುಲ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸರಿ, ಇನ್ನು ಯಾರಾದ್ರೂ ಹೇಳೋದಿದ್ಯಾ? ಗುರುಜಿ, ಹಲೋ. ಹೇಳಿ, ಕೇಳಿಸ್ತಾ ಇದೆ. 21 ದಿನದ ಕಾರ್ಯಾಗಾರದಿಂದ ನನಗೆ ತಿಳಿದಿದೆ, ನಮ್ಮ ಜೀವನದ ಸಮಸ್ಯೆಗಳನ್ನ ನಾವೇ ತಿಳ್ಕೊಂಡು ಅದನ್ನ ಪರಿಹಾರ ಮಾಡ್ಕೊಂಡು ನಮ್ಮ ಜೀವನವನ್ನ ಬದಲಾಯಿಸ್ಕೋಬಹುದು ಅನ್ನೋ ಭರವಸೆ ಬಂದಿದೆ ಗುರುಜಿ ಈ 21 ದಿನದ ಕಾರ್ಯಾಗಾರದಲ್ಲಿ. ಆಮೇಲೆ ನಮಗ ಸಮಸ್ಯೆಗಳು ಯಾವ ತರ ಬರ್ತಾ ಇದ್ದಾವೆ, ಅದ್ರ ಮೂಲ ಏನು ತಿಳ್ಕೊಬಹುದು, ಅದಕ್ಕೆ ಪರಿಹಾರನೂ ಇದೆ ಅಂತ ಹೇಳಿ ತಿಳ್ಕೊಂಡಿದೀವಿ ಗುರುಜಿ. ಭರವಸೆ ಬಂದಿದೆ. ಯಾವ ತರ ಮೂಲ ಅಲ್ಲ, ಸಮಸ್ಯೆ ಮೂಲ ಯಾವ ತರ ಅಂತ ತಿಳ್ಕೊಳಕ್ಕೆ ನಿಮ್ಗೆ ಅವಕಾಶ ಆಯ್ತು ಗುರುಜಿ? ಇದ್ರಲ್ಲಿ 21 ದಿವಸದ ಕಾರ್ಯಾಗಾರದಲ್ಲಿ ನಮ್ ಏನೇ ಸಮಸ್ಯೆಗಳು ಇದ್ದಾವೆ ಅಥವಾ ಅವು ಜಾಸ್ತಿ ಆಗ್ತಾ ಇದಾವೆ ಅಂದ್ರೆ ಅದಕ್ಕೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು, ಪಾಪಗಳು, ಶಾಪಗಳು, ಕಣ್ ದೃಷ್ಟಿ, ದೃಷ್ಟಿ ದೋಷಗಳು ಇದೇ ಕಾರಣ ಆಗಿರುತ್ತೆ. ಅದಕ್ಕೆ ಈ ಕಾರ್ಯಾಗಾರದಲ್ಲಿ ಅದಕ್ಕೆ ಹೆಂಗ್ ಪರಿಹಾರ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದೀವಿ ಗುರುಜಿ. ನಿಮ್ಗೆ ಏನ್ ಸಮಸ್ಯೆ ಇತ್ತು ಮುಂಚೆ, ಈ ಕಾರ್ಯಕ್ರಮಕ್ಕೆ ಬರಕ್ ಮುಂಚೆ ಯಾವ ಸಮಸ್ಯೆ ಈ 21 ದಿನದಲ್ಲಿ, ಅದು ಮೊದಲನೇ ದಿವಸಕ್ಕೆ ಆಗಿರ್ಬೋದು ಅಥವಾ 21ನೇ ದಿವಸಕ್ಕೆ ಕೊನೆ ಆಗಿರ್ಬೋದು, ಅಂತ ಸಮಸ್ಯೆ ಯಾವ್ದನ್ನ ಬಗೆಹರಿಸ್ಕೊಂಡ್ರಿ ಅಂತ? ಸಮಸ್ಯೆಗಳು ನಕಾರಾತ್ಮಕ ಶಕ್ತಿಗಳಿಂದ ಆಗಿದ್ಯೋ ಏನೋ ಗೊತ್ತಿಲ್ಲ ಗುರುಜಿ. ಮೈಕೈ ನೋವು ಬಾಳ, ಆಮೇಲೆ ನನ್ಗೆ ಯಾವ್ದ್ರಲ್ಲೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಒಂಥರ ಬಾಳ ಭಯ ಬಿದ್ದಿದೆ ನನ್ಗೆ, ನನ್ ಜೀವನ ಹಿಂಗೆ ಹೋದ್ರೆ ಹೆಂಗೆ ಅಂತ ಹೇಳಿ ನಾನ್ ಅನ್ಕೋತಿದ್ದೆ ಗುರುಜಿ. ಈ ಸಮಸ್ಯೆ ಏನಿರ್ಬಹುದು ಇದನ್ನ ಭೇದಿಸ್ಬೇಕು, ನಾನ್ ತಿಳ್ಕೊಬೇಕು ಇದನ್ನ ಅಂತ ಹೇಳಿ. ಅವಾಗ್ಲೇ ನನ್ಗಿದು ಏನೋ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ, ಇದು ವಿಡಿಯೋ ಸಿಕ್ತು. ನಿಜವಾಗ್ಲೂ ನನ್ ಸಮಸ್ಯೆಗೆ ಇದು ಸೂಕ್ತವಾದ ಪರಿಹಾರನೇ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಗುರುಜಿ. ಭರವಸೆ ಇದೆ. ಇದನ್ನ ಮುಂದುವರ್ಸೋಂತ ಒಂದು ಇಚ್ಛೆ ಇದೆಯಾ ನಿಮ್ಗೆ? ಈ ಒಂದು 21 ದಿವಸದ ಕಾರ್ಯಾಗಾರದಲ್ಲಿ ಮಂತ್ರ ತಂತ್ರ ಕಲ್ತ್ರಲ್ಲ, ಇದನ್ನ ಮುಂದುವರ್ಸೋಂತ ಒಂದು ಆಲೋಚನೆ ಏನಾದ್ರು ನೀವು ಮಾಡಿದೀರಾ? ಖಂಡಿತ ನಾನು ಮುಂದುವರಿಸ್ತೀನಿ ಗುರುಜಿ. ಯಾಕಂದ್ರೆ ನಮ್ಮ ಬದುಕಿಗೆ ನಾವು ದಿನ ಊಟ ಹೆಂಗ್ ಅವಶ್ಯನೋ ಅದೇ ತರ ನಾವು ಈ ಮಂತ್ರ ತಂತ್ರಗಳು ಕೂಡ ಅವಶ್ಯ ಅಂತ ಹೇಳಿ ನನಗೆ ಅನಿಸ್ತು ಈ ಕಾರ್ಯಾಗಾರದಲ್ಲಿ. ಹಂಗಾಗಿ ನಾನು ಕಂಟಿನ್ಯೂ ಮಾಡ್ತೀನಿ ಗುರುಜಿ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಗುರುಜಿ. ಇನ್ನು ಯಾರಾದ್ರೂ ಮಾತಾಡಕ್ ಇಚ್ಛೆ ಪಡ್ತೀರಾ? ಗುರುಜಿ ನಮಸ್ತೆ, ನಾನು ವೀಣಾ. ಹೇಳಿ. ಏನಿಲ್ಲ ಗುರುಜಿ, ನನ್ಗೆ ಇದು ಮೆನೋಪಾಸ್ ಸ್ಟಾರ್ಟ್ ಆದ್ಮೇಲೆ ಕಾಲ್ ನೋವು ಇದೇ ತರ ಒಬ್ಬೊಬ್ರಿಗೆ ಒಂದೊಂದ್ ತರ ಆಗುತ್ತಂತಲ್ಲ, ಹಾಗೆ ನನಗೆ ಕಾಲ್ ನೋವುಗಳು ಸ್ಟಾರ್ಟ್ ಆಯ್ತು. ಅದೇ ಆಯುರ್ವೇದಿಕ್ ಮೆಡಿಸನ್ ತಗೊಂಡೆ, ಅದು ಒಂದು ತಗೊಂಡಾಗ ಆ ತರ ಇರ್ತಿತ್ತು ಒಂದ್ 15 ದಿನ ಹಾಗೆ. ಬಟ್ ಬಿಟ್ಟ ಮೇಲೆ ಅದು ಮತ್ತೆ, ಯಾಕೆಂದ್ರೆ ನಾನು ಟೀಚರ್ ಆಗಿ ಕೆಲಸ ಮಾಡೋದ್ರಿಂದ ಅದು ನಿಂತ್ಕೊಂಡೇ ಇರ್ತೀವಲ್ಲ, ಮಧ್ಯದಲ್ಲಿ ಬ್ರೇಕ್ ಬಂದಾಗ ಕುತ್ಕೋತೀವಿ, ಅದು ಒಂದ್ 5-10 ನಿಮಿಷ ಅಷ್ಟೇ. ಸೊ ಮೆಡಿಸನ್ ತಗೊಂಡಾಗ ಆ ತರ ಇರ್ತಿತ್ತು. ಆಮೇಲೆ ಮತ್ತೆ ಕಾಣಿಸ್ಕೊಳ್ಳೋದು, ಅಂದ್ರೆ ಪಾದದ ಕೆಳಗಡೆ ತುಂಬಾ ನೋವು ಬರೋದು,
ಮಂಡಿ ನೋವು, ಅದು ಎಡಗಾಲು ತುಂಬಾ ನನಗೆ ಜಾಸ್ತಿ. ಹೇಗೆ ಅಂದ್ರೆ ನಡಿಯಕ್ಕೆ ಆಗೋದಿಲ್ವೇನೋ ಅನ್ನೋ ತರ. ಸೊ ಅದಾದ್ಮೇಲೆ ಅಲೋಪತಿನೂ ಆಯ್ತು, ಎಲ್ಲಾನು ಆಯ್ತು, ಆದ್ರೂ ಏನು ಸರಿ ಹೋಗಿಲ್ಲ. ಮತ್ತೆ ಇಲ್ಲಿ ಅಕ್ಕ ಮೂಲಕ ಸೊ ನಿಮ್ದು ಗೊತ್ತಾಯ್ತು. ಸೇರ್ಕೊಂಡು ನೀವೇನೆಲ್ಲ ಹೇಳ್ಕೊಟ್ರಿ ಅದೆಲ್ಲ ಮಾಡೋದಕ್ಕೆ ಶುರು ಆದ್ಮೇಲೆ ಅದು ಬಿಳಿ ಬೆಳಕಿನ ಸ್ನಾನ ಅಂತೂ ತುಂಬಾ ಸೂಪರ್. ಅದು ಮಾಡ್ಕೊಂಡ್ರೆ ಸಾಕು, ಅದು ಏನು ನೋವೇ ಇರೋದಿಲ್ಲ. ಸೊ ಅಲ್ಲಿಂದ ನನಗೆ ಇದುವರೆಗೂ ಕಾಲ್ ನೋವು ಇಲ್ಲ. ಬಂದ್ರೂ ಅದು ಇಮಿಡಿಯೇಟ್ ಆಗಿ ಹೊರಟೋಗುತ್ತೆ, ನನಗೆ ಇರೋದಿಲ್ಲ ಜಾಸ್ತಿ ಹೊತ್ತು, ಆ ಪೇಯ್ನೇ ಇರೋದಿಲ್ಲ ನನಗೆ. ಇವಾಗ ಸ್ಕೂಲಲ್ಲಿ ನಿಂತ್ಕೋತೀನಿ ಆದ್ರೂ ಪರವಾಗಿಲ್ಲ, ಎನರ್ಜಿ ಇರುತ್ತೆ, ತೊಂದರೆ ಇಲ್ಲ. ಮತ್ತೆ ಇನ್ನೊಂದು, ಇವತ್ತು ಬೆಳಗಿನ ಜಾವ ಒಂದು ಅನುಭವ ಆಯ್ತು ಗುರೂಜಿ. ಏನು ಅಂದ್ರೆ ನನಗೆ ಇದು ಬೆನ್ನು ಕೊನೆ ತುದಿನಲ್ಲಿ ನೋವು ಬರುತ್ತೆ ನನಗೆ. ಬೆನ್ನು ಕೊನೆ ತುದಿನಲ್ಲಿ, ಲಾಸ್ಟ್ ಇದ್ರಲ್ಲಿ. ಸೊ ಅದು ಡೈಲಿ ಎದ್ದಾಗ ಇರೋದು ನನಗೆ, ಎದ್ದಾಗ ಇರ್ತಿತ್ತು. ಇವತ್ತು ಬೆಳಗಿನ ಜಾವ ಏನಾಯ್ತು, ಒಂದು 4 ಗಂಟೆಗೆ ಅನ್ಸುತ್ತೆ, 4ರಿಂದ 5 ಮಧ್ಯದಲ್ಲಿ ಯಾರೋ ನನಗೆ ಬೆನ್ನು ಸವರ್ದಂಗಾಯ್ತು. ಮಲ್ಕೊಂಡಿದ್ದೀನಿ ನಾನು, ಎದ್ದಿಲ್ಲ ಇನ್ನ. ಅದೇ ಸ್ವಲ್ಪ ಚಳಿ ಇತ್ತಲ್ಲ ವೆದರು, ಸೊ ಇನ್ ಸ್ವಲ್ಪ ಮಲ್ಕೊಂಡು ಎದ್ದೋಳೋಣ, ಒಂದು 4:15 ಹಂಗೆ ಎದ್ದೋಳೋಣ ಅನ್ನೋ ಒಂದು ಮೂಡಲ್ಲಿದ್ದೆ. ಸರಿ, ನಿದ್ದೆ ಹೋಗ್ಬಿಟ್ಟಿದ್ದೀನಿ ನಾನು. ಆ ಥರ ಅಲಾರಾಮ್ ಇಟ್ಕೊಂಡಿದ್ದೆ, ಅಲಾರಾಮ್ ಆಫ್ ಮಾಡಿ ನಿದ್ದೆ ಹೋಗ್ಬಿಟ್ಟೆ ನಾನು. ಈ ಟೈಮಲ್ಲಿ ನನಗೆ ಯಾರೋ ಬೆನ್ನು ಸವರ್ದಂಗೆ ಆಯಿತು. ಬೆನ್ನು ಸವರಿದ ಅನುಭವ ಆಯಿತು. ನಾನು ಸಡನ್ ಆಗಿ ಕಣ್ಬಿಟ್ಬಿಟ್ಟೆ, ಏನಿದು ಯಾರು ಅಂತ. ನಮ್ಮ ಪೆಟ್ಟಿದೆ ಅಲ್ಲ, ನಮ್ಮ ನಾಯಿ ಮರಿ, ಅವನೇನಾರು ಬಂದ? ಇಲ್ಲ, ಯಾರು ಇಲ್ಲ. ಅದು ಸೌರಿದ ಅನುಭವ ಅದು. ಅದಾದ್ಮೇಲೆ ಎದ್ದ ಮೇಲೆ ನನಗೆ ನೋವಿರ್ತಾ ಇತ್ತಲ್ಲ, ಏನೂ ಇಲ್ಲ, ಒಂದು ಚೂರು ಪೇನ್ ಇಲ್ಲ. ಈಗಲೂ ಅಷ್ಟೇ, ಚೇರ್ ಮೇಲೆ ಕುತ್ಕೊಂಡ್ರು ನನಗೆ ನೋವು ಇರ್ತಾನೆ ಇರ್ತಿತ್ತು. ನೀವು ಹೇಳಿದ್ದ ಅದೇ, ನೀವು 21 ದಿನದ ಪೂಜೆ ಹೋಗ್ತಿತ್ತು ನೋವು, ಮತ್ತೆ ಬರ್ತಿತ್ತು. ಈ ಬೆಳಗಿನ ಜಾವ ಈ ಅನುಭವ ಆದ್ಮೇಲೆ ಈಗಲೂ ಅಷ್ಟೇ ಆರಾಮಾಗಿದ್ದೀನಿ, ಏನು ಪೇನ್ ಇಲ್ಲ. ಸ್ಕೂಲಲ್ಲಿ ವಿತೌಟ್ ಸಪೋರ್ಟ್ ಒಂದೊಂದ್ಸಲ ಕುತ್ಕೋತೀವಿ, ಇಲ್ಲಿ ಮನೆಯಲ್ಲೂ ಅಷ್ಟೇ, ಅದು ಚೇರ್ ಮೇಲೆ ಕುತ್ಕೊಂಡ್ರು ಅದು ನೋವು ನನಗೇನೆ ಹಾಗೇನೆ ಇರ್ತಾ ಇತ್ತು. ಬಟ್ ಈಗ ಈ ಅನುಭವ ಆದ್ಮೇಲೆ ಎಷ್ಟು ಆರಾಮಾಗಿದ್ದೀನಿ ಅಂದ್ರೆ, ಯಾವ ನೋವು ಇಲ್ಲ, ಮೈ ಕೈ ನೋವಾಗಿರ್ಬೋದು ಅಥವಾ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಫೀಲ್ ಆಗ್ತಾ ಇದೆ ನನಗೆ. ಒಂಥರ ಏನೋ ಆರಾಮ, ಏನೋ ಒಂದು ಸಂತೋಷ, ಹ್ಯಾಪಿನೆಸ್. ಓ, ಏನೋ ನನಗೆ ಸಿಕ್ತು ಅನ್ನೋ ಒಂದು ಸಂತೋಷ. ತುಂಬಾ ಈ ಅನುಭವದಿಂದ ನನಗೆ ತುಂಬಾ ಸಂತೋಷ ಆಗಿದೆ ಗುರುಜಿ. ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನೋ ಒಂದು ಇದು ಬಂದಿದೆ. ಅದೇ ಈಗ ಇವತ್ತು ನೀವು ಕ್ಲಾಸ್ ಲಿಂಕ್ ಕಳ್ಸೋದಕ್ಕೆ ಮುಂಚೆ ನಾನು ಜಪ ಮಾಡಿ ಮುಗಿಸಿದ್ದೆ ನಾನು. ನೀವು ಹೇಳಿದ್ರಿ ಅಲ್ಲ, 10 ದಿನ ನರಸಿಂಹರದ್ ಮಾಡಿ ಆಮೇಲೆ 10 ದಿನ ಸಲಹೆ ಕೊಟ್ರಲ್ಲ, ಸೊ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಲಾಸ್ಟ್ ಯಾವತ್ತು ನಂದು 21 ದಿನ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ಡೇ ಇಂದ ನಾನು ಮಾಡ್ತಾನೆ ಇದ್ದೀನಿ. ಇದು ಬಾಬಾಜಿದು, ಮತ್ತೆ ಇದು ಅದೊಂದು 1000 ಇದೊಂದು 1000, ದಶ ಮಹಾಕಾಳಿ ಮಾತೆಯರ್ದು ಒಂದೊಂದು ಮಾಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ. ಅದ್ರೂನು ಇದು ಮಾಡೋದ್ರಿಂದ ನಿಜವಾಗ್ಲು ನನ್ನ ಕೆಲಸಗಳು ಕೂಡ ಮನೆಯಲ್ಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ, ಯಾವುದೇ ಟೆನ್ಷನ್ ಇಲ್ದಿರ ಆರಾಮಾಗಿ ಮಾಡ್ತಾ ಇದ್ದೀನಿ. ಕೂಲ್ ಮೈಂಡಲ್ಲಿ ಮಾಡ್ತಾ ಇದ್ದೀನಿ. ಮುಂಚೆ ಆದ್ರೆ ಏನಪ್ಪ ನನ್ನ ಕೈಲಿ ಆಗುತ್ತಾ, ಈ ಕಾಲ್ ನೋವು ಬೇರೆ ಇದೆ, ಏನ್ ಮಾಡೋದು, ಎಕ್ಸ್ಟ್ರಾ ಕೆಲಸನೇ ಬರುತ್ತೆ ನಮ್ಗೆ ಟೀಚರ್ಸ್ಗೆ. ಏನ್ ಮಾಡ್ತೀನಾ, ಆಗುತ್ತಾ ಅನ್ನೋ ಒಂದು ಡೌಟಲ್ಲೇ ಕೆಲಸ ಮಾಡ್ತಾ ಇದ್ದೆ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ನನಗೆ. ಸೊ ಯಾವಾಗ ನಾನು ನಿಮ್ಮ ತರಗತಿಗೆ ನಾನು ಜಾಯಿನ್ ಆದೆ, ಆವತ್ತಿಂದ ನನ್ಗೆ ಎಲ್ಲಾನು ಚೆನ್ನಾಗ್ ಆಗ್ತಾ ಇದೆ. ಅದು ಈ ಪೂಜೆ ಮಾಡಿದ್ಮೇಲೆ ಅಂತೂ ಸೂಪರ್ ಆಗಿ ಆಗಿದ್ದೀನಿ, ಇನ್ನೂ ಆಗ್ಬೇಕು ಕೂಡ. ಸೊ ಇನ್ನು ನನ್ನ ಫ್ಯಾಮಿಲಿ, ಈಗ ನಿಮಗೆ ಧೈರ್ಯ ಬಂದಿದೆ, ಇವಾಗ ಏನ್ ಬೇಕಾದ್ರೂ ಸಾಧಿಸಬಹುದು, ನೋವು ರಹಿತ ಜೀವನ ನಡೆಸಬಹುದು ಅಂತ. ಹೌದು ಗುರುಜಿ, ಹೌದು ಗುರುಜಿ. ಒಂದೊಂದು ಸಲ ಅಂತೂ ನನಗೆ ಪಾದ ಎತ್ತಿಡಕ್ಕೆ ಆಗ್ತಿರ್ಲಿಲ್ಲ. ಪಾಪ ನನ್ ಮಗ ಓಡ್ ಬರೋನು ಗಾಡಿ ಎತ್ಕೊಂಡು, ನಾನ್ ಬರ್ತೀನಿ, ನೀನ್ ಅಲ್ಲೇ ಇರು, ಸ್ಕೂಲ್ ಹತ್ರ ಕರ್ಕೊಂಡ್ ಬರ್ತೀನಿ ಅಂತ. ಅವ್ನ್ ಕಾಲೇಜಿಂದ ಬಂದು
ಈ ತರ ಇದ್ದಿದ್ದು ಇವತ್ತು ನಾನು ಆರಾಮಾಗಿ ಇದ್ದೀನಿ, ಹ್ಮ್ ಯಾರಿಗೂ ತೊಂದರೆ ಕೊಡ್ದಿರ. ಹಾಗಾದ್ರೆ ಇನ್ನ 21 ದಿವಸ ಅಲ್ಲ, ಇನ್ನ ನೀವು ಹ್ಮ್. ನಿತ್ಯ ನಿರಂತರವಾಗಿ ಈ ಅಯ್ಯೋ 21 ದಿವಸ ಖಂಡಿತ. ಏನ್ ಮಂತ್ರ ಕೊಟ್ಟಿದೀವಿ ಅದನ್ನೆಲ್ಲ ಹ್ಮ್ ಪಠಣೆ ಮಾಡ್ತೀರಾ ಹ್ಮ್ ಅಂತ ಆಯ್ತು. ಖಂಡಿತ ಗುರುಜಿ. ಇವಾಗ 21 ದಿನ ಆದ್ಮೇಲೂ ನಾನು ಕುತ್ಕೊಳ್ತಾ ಇದ್ದೆ ಅಲ್ಲ, ನಾನು ತಂತ್ರ ಮಾಡ್ತಾ ಇರ್ಲಿಲ್ಲ, ಮಂತ್ರ ಪಠನೆ ಮಾಡ್ಕೋತಾ ಇದ್ದೆ. ಹ್ಮ್ ಮತ್ತೆ ವಾರಾಹಿ ಅಮ್ಮನ ಹೆಸರಲ್ಲಿ ಒಂದು ದೀಪ ಹಚ್ಕೋತೀನಿ ದಿನ, ನೀವು ಶುರು ಮಾಡ್ದಾಗಿಂದ. ಹ್ಮ್ ಸೊ ಆ ಅಮ್ಮನ ಹೆಸರು ಹೇಳ್ಕೊಂಡು ದೀಪ ಹಚ್ಕೊಂಡು ನಾನು ಕುತ್ಕೊಂಡ್ಬಿಡ್ತಾ ಇದ್ದೆ. ಹ್ಮ್ ಕೊನೆಯವರೆಗೂ, ಇದುವರೆಗೂ ನೀವು ಕೊನೆಯವರೆಗೂ ಏನೆಲ್ಲ ಮಾಡಿಸ್ತೀರಾ ಕೇಳಿಸ್ಕೊಂಡು, ಹ್ಮ್ ಏನಾದ್ರು ಮಧ್ಯದಲ್ಲಿ ಕೆಲಸ ಬಂದ್ರೆ ಎದ್ದು ಸ್ವಲ್ಪ ಓಡಾಡ್ಕೊಂಡು, ಬಟ್ ಮಿಸ್ ಅಂತೂ ಮಾಡ್ಲಿಲ್ಲ. ಹ್ಮ್ ಅದು ಒಂದು ಸಂತೋಷ ನನಗೆ, ಮಿಸ್ ಆಗ್ದಿರಾ ನನ್ಗೆ ಆಯ್ತಲ್ಲ ಎಲ್ಲಾನು ಅಂತ ಹ್ಮ್ ಹ್ಮ್ ತುಂಬಾ ಒಂದು ಹ್ಯಾಪಿ ಆಗಿದ್ದೀನಿ. ಸೊ ಅಂದ್ರೆ ನನ್ನ ಫ್ಯಾಮಿಲಿಗೂ ಕೂಡ ಒಂದು ಪ್ರೊಟೆಕ್ಷನ್ ಸಿಕ್ತು ಅನ್ನೋ ಒಂದು ಸಂತೋಷ ನನಗೆ. ಹ್ಮ್ ತುಂಬಾ ವೆರಿ ಗುಡ್. ಚೆನ್ನಾಗಿ ಎಲ್ಲ ಕೆಲಸಗಳು ಆಗ್ತಾ ಇದೆ ಗುರುಜಿ. ಹ್ಮ್ ಮನೆಯಲ್ಲೂ ಎಲ್ರು ಒಂಥರ ಶಾಂತಿಯಿಂದ ಇದೀವಿ. ಸೊ ಇದೆಲ್ಲ ನಡೀತಾ ಇರೋದ್ರಿಂದ ಹ್ಮ್ ಆ ಚೆನ್ನಾಗಿದೆ, ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಈಗ ಅಂದ್ರೆ ರೆಕಮೆಂಡೇಶನ್ ಅಂತ ಬಂತು ಅಂದ್ರೆ ಹೈ ರೆಕಮೆಂಡ್ ಅಥವಾ ನಾರ್ಮಲ್ ರೆಕಮೆಂಡ್ ಆಗಿದೆ ನಿಮ್ ಕಡೆಯಿಂದ? ಅಂದ್ರೆ ಏನ್ ಗುರುಜಿ? ರೆಕಮೆಂಡೇಶನ್ ಅಂದ್ರೆ ಹೈಲಿ ರೆಕಮೆಂಡೆಡ್ ಅಂತ. ಅಂದ್ರೆ ರೆಕಮೆಂಡೇಶನ್ ಈಗ ಯಾರಿಗಾದ್ರೂ ಬೇರೆಯವ್ರಿಗೆ ಹೇಳ್ತೀನಿ ಹಾ ಅನ್ನೋದಾದ್ರೆ ಹಾ 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 ಹ್ಮ್ ಹಾ ಹೌದು ಗುರುಜಿ, ಖಂಡಿತ. ಹ್ಮ್ ನಿಜವಾಗ ಈಗ್ಲೂ ನನಗೇನ್ ಅನ್ಸುತ್ತೆ, ನೀವು ದಿನ ಇನ್ನು ಪೂಜೆ ಮಾಡಿಸ್ಬೇಕು ನಮ್ ಕೈಲಿ ಅನ್ನೋ ತರ ಮಾಡೋಣ ಫೀಲ್ ಮಾಡೋಣ. ಆಗ್ತಾ ಇದೆ. ಇನ್ನು ಹಲವಾರು ದೇವತೆಗಳಿದೆ, ಒಂದೊಂದೇ ಹಾ. ತರ್ತೀನಿ. ನರಸಿಂಹ ಹ್ಮ್ ಸ್ವಾಮಿದು ನೆಕ್ಸ್ಟ್ ತರೋಣ ಅಂತ ಇದ್ದೀನಿ. ನರಸಿಂಹ, ಹ್ಮ್ ನವನಾರಸಿಂಹ ಎಲ್ಲ ಹ್ಮ್ ಮಾಡೋಣ. ಎಲ್ಲ ಒಂದೊಂದೇ ಹ್ಮ್ ಮಾಡೋಣ. ಅದಕ್ಕೆ ಹ್ಮ್ ಕಾಲ ತಕ್ಕಂತೆ ಹ್ಮ್ ನೋಡ್ಕೊಂಡು ಹ್ಮ್ ಈ 21 ದಿನದ ಹ್ಮ್ ಇದು ಏನಕ್ಕೆ ಮಾಡ್ತೀವಿ ಅಂದ್ರೆ, ಈ ಹ್ಮ್ ಮುಕ್ತ ನವರಾತ್ರಿ ಅಂತ ಬಂದಾಗ ಅದ್ರ ಹ್ಮ್ ಜೊತೆ ಇನ್ನೂ ಒಂದು 11 ದಿವಸ ಅಥವಾ 12 ದಿವಸ ಎಕ್ಸ್ಟ್ರಾ ಇರುತ್ತಲ್ಲ, ಆ ಹಾ ಹಾ ಸಮಯದಲ್ಲಿ ಮಾಡಿದಾಗ ಈ ಹಾ ನವರಾತ್ರಿದು ಒಂದು ಏನು ಆಚರಣೆಯಲ್ಲಿ 10 ಹ್ಮ್ ದಿವಸ 12 ದಿವಸ ಪವರ್ ಇರುತ್ತೆ. ಯಾವ ಕಾರಣಕ್ಕೆ ಹಾ ಪವರ್ ಇರುತ್ತೆ ಅಂದ್ರೆ, ನಾವ್ ಹಾ ಏನೇ ವ್ರತ ಮಾಡಿದಾಗ್ಲೂನು ಅದ್ರದ್ದು ಹ್ಮ್ ಶಕ್ತಿನೆಲ್ಲ ಸಂಪೂರ್ಣವಾಗಿ ಪಡ್ಕೋಬೇಕು ಅಂದ್ರೆ ಹಾ 10ರಿಂದ ಒಂದು 21 ದಿವಸ 48 ದಿವಸ ಹ್ಮ್ 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 ನಾವು ಏನು ಆ ಒಂದು ಹಾದಿಯಲ್ಲೇ ಇರ್ಬೇಕಾಗತ್ತೆ. ಒಂದು ಹ್ಮ್ ಮಡಿ ಮೈಲ್ಗೆ ಅಂತ ವಿಚಾರ ಹಾ ಬರುತ್ತಲ್ಲ, ಅವಾಗ ಅದೇ ಹೌದು. ಹಾದಿಲಿದ್ದಾಗ ಹಾ ಅದು ಆ ಮಂತ್ರ ಶಕ್ತಿ ಮತ್ತೆ ನಾವು ಹ್ಮ್ ಮಾಡುವಂತ ಏನು ಪೂಜಾ ಕೈಂಕರ್ಯ ವಿಧಿ ವಿಧಾನಗಳು ಅದೆಲ್ಲ ನಮ್ಗೆ ಹ್ಮ್ ನಮ್ಮ ಹ್ಮ್ ದೇಹಕ್ಕೆ ನಮ್ಮ ಆತ್ಮಕ್ಕೆ ಹೊಂದ್ಕೊಂಡಾಗ ಹ್ಮ್ ಹ್ಮ್ ವಿಪರೀತವಾದಂತ ಫಲಿತಾಂಶಗಳು ಅಂದ್ರೆ ಹ್ಮ್ ತುಂಬಾ ಹ್ಮ್ ಅತಿ ಯಶಸ್ಸಾಗಿ ಸಿಗುವಂತ ಫಲಿತಾಂಶಗಳು ಹ್ಮ್ ನಮ್ದಾಗುತ್ತೆ. ಅದಕ್ಕೆ ಹ್ಮ್ ನಾವೇನ್ ಮಾಡ್ತೀವಿ ಹ್ಮ್ ಅಂದ್ರೆ 10 ಹಾ ದಿವಸ ಗುಪ್ತ ಹ್ಮ್ ನವರಾತ್ರಿ ಅಂದ್ರೆ 9 ದಿವಸ, 9 ಹ್ಮ್ ದಿವಸ ಪ್ಲಸ್ ಇನ್ನ 12 ದಿವಸ ಹ್ಮ್ ಅಂದ್ರೆ ಹ್ಮ್ 21 ದಿವಸ ಒಂದು ಮಂಡಲ ಪ್ರಕಾರ ಮಾಡಿದಾಗ ಅದು ಹ್ಮ್ ಆ ನಮ್ಮ ಪ್ರಭಾವಳಿಗೆ ಎಷ್ಟು ಒಳ್ಳೇದಾಗ್ಬೇಕೋ ಅಷ್ಟು ಒಳ್ಳೇದ್ ಮಾಡ್ಬಿಡುತ್ತೆ. ಅಂದ್ರೆ ನಮ್ಮ ಆತ್ಮಕ್ಕೆ ಒಳ್ಳೇದು, ಪ್ರಭಾವಳಿಗೆ, ಮನಸ್ಸಿಗೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಹಂಗಾಗಿ ಇಷ್ಟೆಲ್ಲ ಹ್ಮ್ ಶುದ್ಧಿ ಆದಾಗ ಆರೋಗ್ಯ ಹ್ಮ್ ತನ್ನ ತಾನೇ ಬರುತ್ತೆ, ಹುಡ್ಕೊಂಡ್ ಬರುತ್ತೆ. ಇದು ಹ್ಮ್ ಇದರ ಹ್ಮ್ ಗುಟ್ಟು ಇದು. ಹ್ಮ್ ಅದು ನಿಮಗ್ ತುಂಬಾ ಧನ್ಯವಾದಗಳು ಗುರುಜಿ. ನಿಮ್ಮಂತ ಒಬ್ರು ಸರಿ ಗುರು ಸಿಕ್ಕಿರೋದು ನಿಜವಾಗ್ಲೂ ಅಕ್ಕ ಸರಿ ಮೂಲಕ ನೀವು ಸಿಕ್ಕಿದ್ರಿ ನನಗೆ. ಅಕ್ಕನಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನಿಮ್ಗೂ ದೊಡ್ಡ ಹೇಳಿ. ಥ್ಯಾಂಕ್ಸ್ ಹೇಳ್ತೀನಿ ಗುರುಜಿ. ಥ್ಯಾಂಕ್ ಯು ಸರಿ, ವೆರಿ ಮಚ್. ಆಯ್ತು. ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಾ? ಯಾರಿದು ಹ್ಯಾಂಡ್ ರೈಸ್ ಮಾಡೋದು? ಹೇಳಿ ಅಮ್ಮ. ಮಂಜುಳಾ ಗುರುಗಳೇ, ಹೇಳಮ್ಮ ನಮಸ್ತೆ ಹೇಳಮ್ಮ. ಗುರುಗಳೇ. ಸ್ವಲ್ಪ ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ, ಅವಾಗ ಕ್ಲೀನ್ ಆಗಿ ಕೇಳಿಸುತ್ತೆ. ನಮಸ್ತೆ ಗುರುಗಳೇ, ನಮಸ್ತೆ ನನ್ನ ಅಮ್ಮ. ಹೆಸರು ಮಂಜುಳಾ. ನನ್ನ ಹ್ಮ್ ಹೆಸರು ಮಂಜುಳಾ ಅಂತ. ನನ್ನದು ಹ್ಮ್ ಹೈಯೆಸ್ಟ್ ತೊಂದ್ರೆ ಏನು ಅಂದ್ರೆ, ನಾನು ಯಾವಾಗ ಊಟ ಮಾಡುವಾಗ ಕೂದಲು ಬರ್ತಿತ್ತು. ನಾನು ಎಷ್ಟು ಸಾರಿನೇ ಊಟ ಮಾಡಿ ಕೂದಲು ಬರ್ತಿತ್ತು. ಅದು ಹಾ ನನ್ಗೆ ಹೆಂಗಾಗಿತ್ತು ಅಂದ್ರೆ, ಇತ್ತೀಚೆಗೆ ಊಟನೇ ಬೇಡ ನನಗೆ ಅನ್ನೋ ಸ್ಥಿತಿಗೆ ನಾನು ಬಂದಿದ್ದೆ.
ಆವಾಗ ಒಂದಿನ ವಿಡಿಯೋ ನೋಡುವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಕ್ತು. ಸಂವಹನದಿಂದ ಎಲ್ಲವನ್ನು ಗುಣಪಡಿಸ್ಬೋದು ಅಂತ ಹೇಳೋದು ನನ್ಗೆ ಅರ್ಥ ಆಯ್ತು. ಆವಾಗ ಜಾಯಿನ್ ಆದೆ, ಸಂವಹನ ಕ್ಲಾಸಿಗೆ ಸೇರ್ಕೊಂಡೆ. ಅದಾದ್ಮೇಲೆ 21 ದಿನದ್ದು ಇದು ಕ್ಲಾಸಸ್ ಮಾಡ್ತೀವಿ ಅಂತ ಹೇಳಿದ್ರು, ಜಾಯಿನ್ ಆದೆ. ಅಲ್ಲಿಂದ ನಾನು ಸಂವಹನಕ್ಕೆ ಹೋಗ್ತೇನೆ. ಈ ಒಂದು 21 ದಿನದ ಕ್ಲಾಸ್ ಅಲ್ಲಿನೇ ನಾನು ಊಟದಲ್ಲಿ ಏನು ಎಷ್ಟು ವರ್ಷ ಅಂದ್ರೆ ಒಂದು 5 ವರ್ಷದಿಂದ ಬರ್ತಾ ಇತ್ತು. ಪ್ರತಿ ಸರಿ ನನಗೆ ಬರೋದು, ನಮ್ಮ ಮನೇಲಿ ಯಾರಿಗೂ ಬರ್ತಿರ್ಲಿಲ್ಲ. ಅದ್ ಇವಾಗ ಬರ್ತಾ ಇಲ್ಲ. ಲಾಸ್ಟ್ ಒಂದು 15 ದಿನದಿಂದ ಊಟದಲ್ಲಿ ಕೂದಲು ಬರ್ತಾ ಇಲ್ಲ ನನ್ಗೆ. ಅದು ನನ್ನ ಹೈಯೆಸ್ಟ್ ಸಕ್ಸಸ್. ಯಾಕೆ ಅಂದ್ರೆ ಯಾರ ಬೇಕಾದ್ರೂ ಇದನ್ನ ಟೆಸ್ಟ್ ಮಾಡಬಹುದು. ಒಂದು ಕೂದಲು ನೀವೇ ಹಾಕೊಂಡು ಊಟ ಮಾಡಿ ನೋಡಿ, ನಿಮ್ಗೆ ಅನ್ಸುತ್ತೆ ಆ ಹಿಂಸೆ ಹಿಂಗಿರುತ್ತೆ. ಅದು ನನ್ಗೆ ಪ್ರತಿ ಸಾರಿ ಬಂದಾಗ ನಾನ್ ಹೇಗ್ ಊಟ ಮಾಡ್ಲಿ, ಒಂಥರ ಅಸಹ್ಯ ಅನ್ಸೋದು. ಅದರಿಂದ ನನಗೆ ಮುಕ್ತಿ ಸಿಕ್ಕಿದೆ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಮುಂದೆ ಇನ್ಯಾರಾದ್ರೂ ಹೇಳಿಕೆ ಕೊಡ್ತೀರಾ? ಗುರುಜಿ, ನಾನು ಹೇಳಲಾ? ಚಾಂದಿನಿ ಹೇಳಿ, ಮಾತಾಡಿ. ಸೊ ಈ 21 ದಿನದ ದುಷ್ಟ ಶಕ್ತಿ ನಿವಾರಣಾ ತರಗತಿ ಅಟೆಂಡ್ ಮಾಡಿ, ಫಸ್ಟ್ ಆಫ್ ಆಲ್ ನಾ ಏನಕ್ಕೆ ಸೇರ್ಕೊಂಡೆ ಅಂದ್ರೆ, ನನಗೆ ಈ ದೃಷ್ಟಿದೋಷ, ಪ್ರೇತ ಬಾಧೆ, ಮಾಟ ಮಂತ್ರ, ವಶೀಕರಣ ಇವೆಲ್ಲಾನು ಅನುಭವಿಸಿದೀನಿ ಗುರುಜಿ. ನಾನು ಅನುಭವಿಸಿ ಸಂಬಂಧಗಳು ಇನ್ನೇನು ದೂರ ಆಗ್ಬೇಕು, ಎಲ್ಲ ದೂರ ಆಗ್ಬೇಕು, ನನ್ ಗಂಡ ಎಲ್ಲ ದೂರ ಆಗ್ಬೇಕು, ಆ ಮಟ್ಟಕ್ಕೆ ನನ್ ಜೀವನ ಬಂದಿತ್ತು. ನಾನು ಆಮೇಲೆ ಇದೆಲ್ಲ ಇದೇನೇನ್ ತೆಗ್ಸ್ಬೇಕು, ಮಾಟ ಮಂತ್ರ ಅದು ಇದು ಎಲ್ಲ ಮಾಡಿದ್ರು. ಎಲ್ಲ ಮಾಡಾದ್ಮೇಲೂನು ಏನೋ ಒಂಥರ ನನಗೆ ಇನ್ನೂ ಭಯದಲ್ಲೇ ಬದುಕ್ತಾ ಇದ್ದೀನಿ. ಅಲ್ಲಿ ನಂದು ಯಾವ್ದು ತಪ್ಪಿರ್ಲಿಲ್ಲ, ಆದ್ರೆ ಎಲ್ಲ ಹೆಂಗಾಯ್ತೋ ಏನಾಯ್ತೋ ಗೊತ್ತಿಲ್ಲ. ಆದ್ರೆ ನನ್ನ ಯಾರು ನಂಬ್ತಾ ಇರ್ಲಿಲ್ಲ. ಇದ್ರಿಂದ ಆಗಿದೆ, ಆಗಿದೆ ಮಾಟ ಮಂತ್ರದಿಂದನೇ, ಪ್ರೇತ ಬಾಧೆಯಿಂದನೇ ಅಂದ್ರೆ ಯಾರು ನಂಬಕ್ ರೆಡಿ ಇಲ್ಲ. ನಾನು ಒಬ್ಳೇ ಎಲ್ಲಾನು ಅನ್ಭವಿಸಿ ಅಷ್ಟು ನೋವು ತಿಂದಿದ್ದೀನಿ ನಾನು. ಈಗ್ಲೂನು ನನಗೆ ಜೀವನದಲ್ಲಿ ನನ್ಗೆ ನಂಬಿಕೆನೇ ಇರ್ಲಿಲ್ಲ, ನಾನು ಹಿಂಗೆ ಸತ್ತೋಗ್ತೀನೇನೋ ಅಂತ ಅನ್ಸ್ತಾ ಇತ್ತು ನನಗೆ. ಸೊ ಅವಾಗ ನಿಮ್ದು ಯೂಟ್ಯೂಬ್ ವಿಡಿಯೋ ನೋಡ್ದೆ ನಾನು. ಅವಾಗ ಗೊತ್ತಿಲ್ಲ, ಎಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಿದೀನಿ, ಆದ್ರೆ ನಿಮ್ ಯೂಟ್ಯೂಬ್ ವಿಡಿಯೋ ನೋಡಿದ ತಕ್ಷಣ ನನಗೆ ಕನೆಕ್ಟ್ ಆಯ್ತು. ಏನೋ ಗೊತ್ತಿಲ್ಲ, ನಿಮ್ ಜೊತೆ ಮಾತಾಡ್ಬೇಕು, ಫೋನ್ ಮಾಡ್ಬೇಕು ಅಂತ ಅನ್ಸ್ತು ನನಗೆ. ಫೋನ್ ಮಾಡ್ದೆ. ಸೊ ಅವಾಗ ನೀವು ಈ ಕೋರ್ಸ್ ಒಂದಿದೆ ಅಟೆಂಡ್ ಮಾಡಿ ಅಂತ ನೀವು ಹೇಳಿದ್ರಿ. ಸೊ ಆ ಕೋರ್ಸ್ ಸರಿ, ನಾನು ಗೊತ್ತಿಲ್ಲ, ನಂಬಿಕೆ ಇಟ್ಟು ನಾನು ಅಟೆಂಡ್ ಮಾಡ್ದೆ. ಸೊ ನಮ್ದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಕೋರ್ಸ್ ಶುರುವಾಗಕ್ಕಿಂತ ಮುಂಚೆ ಯೂಶಲಿ ಯಾರು ಈ ತರ ಮಾಡಲ್ಲ, ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ದೃಷ್ಟಿ ದೋಷ ಅಂದ್ರೆ ಏನು, ಪ್ರೇತ ಬಾಧೆ ಅಂದ್ರೆ ಏನು, ಮಾಟ ಮಂತ್ರ ಅಂದ್ರೆ ಏನು, ಏನಕ್ಕೆ ಇವೆಲ್ಲ ತಾಕತ್ತೆ ನಮ್ಗೆ, ಇದನ್ನೆಲ್ಲ ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ನಮ್ಗೆ. ಸೊ ಅವಾಗ ಅದ್ರಲ್ಲಿ ಅರ್ಧ ಆಯ್ತು, ಏನಕ್ಕೆ ಇವೆಲ್ಲ ತಾಕ್ತಾ ಇದೆ ನನಗೆ, ಏನಕ್ಕೆ ಈ ತರ ಆಗ್ತಾ ಇದೆ ಅಂತ. ಆಮೇಲೆ ಈ ಯಾವಾಗ ನೀವು ತಂತ್ರ ಮಂತ್ರ ನೀವು ಹೇಳ್ಕೊಟ್ಟಿತ್ತು ಮಾಡಕ್ಕೆ, ನಿಮ್ ಜೊತೆ ಮಾಡಕ್ ಶುರು ಮಾಡದ್ಮೇಲೆ ಎಲ್ಲ ಅಂದ್ರೆ ನನಗೆ ಫಸ್ಟ್ ಆಗಿದ್ದು ಭಯ ನಿವಾರಣೆ. ಎಲ್ಲಿ ಹಿಂಗೇನೆ ಅಂದ್ರೆ ಬರೀ ನನ್ ಮಕ್ಳಿಗೆ ಎಫೆಕ್ಟ್ ಆಗತ್ತೆ ಮುಂದೆ ಅಂತ ಅನ್ಕೊಂಡು ಭಯದಲ್ಲೇ ನಾನಿದ್ದೆ. ಆ ತರಾನೇ ಇದೆ, ದಾರಿ ಇಲ್ವಾ ಈಗ, ನಾನ್ ಯಾರ್ ನೋಡ್ಕೊಂಡ್ ಹೋಗ್ಲಿ ಇದನ್ನೆಲ್ಲ ನಿವಾರಣೆ ಮಾಡಕ್ಕೆ ಮತ್ತೆ ತಾಕಿದ್ರೆ ಅಂತ ಆ ಭಯದಲ್ಲೇ ಬದುಕ್ತಾ ಇದ್ದೆ ನಾನು. ಸೊ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನಗೆ ತುಂಬಾ ಅಂದ್ರೆ ಭಯ ನಿವಾರಣೆ ಆಗಿ ಧೈರ್ಯ ಬಂತು ನನಗೆ. ಫಸ್ಟ್ ಇದಕ್ಕೆ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ ಇದೇ ಈ ಸೊಲ್ಯೂಷನ್, ಈ ಕೋರ್ಸ್ ಅಲ್ಲಿ ನೀವೇನೇ ಹೇಳ್ಕೊಡ್ತಾ ಇದ್ದೀರಾ ಅದೇ ಸೊಲ್ಯೂಷನ್ ಅಂತ ನನಗೆ ಫಸ್ಟ್ ನಂಬಿಕೆ ಬಂತು. ಮಾಡ್ತಾ ಇನ್ನೂ ನನಗೆ ಜೀವನದಲ್ಲಿ ಹುಮ್ಮನಸ್ಸು
ಬಂತು. ಮತ್ತೆ ಇನ್ನು ಮುಂದೆ ನಾನು ಚೆನ್ನಾಗಿರ್ತೀನಿ, ಇವೆಲ್ಲ ಯಾವುದಕ್ಕೂ ನಾನು ಎದುರ್ಕೊಳ್ಳೋದ್ ಬೇಡ ಅನ್ನೋ ಪಾಸಿಟಿವ್ ಥಿಂಕಿಂಗ್ ನನಗೆ ಬಂತು. ಮತ್ತೆ ನನ್ನ ಆರೋಗ್ಯದಲ್ಲೂ ಸ್ವಲ್ಪ ಸ್ವಲ್ಪ ಸುಧಾರಣೆ ಕಾಣ್ತು. ಯಾಕಂದ್ರೆ ತುಂಬಾ ನನಗೆ ಬೆಳಗ್ಗೆ ಎದ್ದು ಸಾಮಾನ್ಯ ಕೆಲಸ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ನನಗೆ. ಅಯ್ಯೋ ಯಾಕೆ ಮಾಡ್ಬೇಕು, ಏನಕ್ಕೆ ಅಂತ ಆ ಮಟ್ಟದಲ್ಲಿ ಇದ್ದೆ ನಾನು. ಇವಾಗ ನಾನು ಚಕ ಚಕ ಅಂತ ಬೆಳಗ್ಗೆ ಎದ್ದು ಎಲ್ಲಾ ಕೆಲ್ಸನೂ ಮಾಡಿ ಒಂಥರ ಇನ್ನು ಬದುಕ್ಬೇಕು, ಇನ್ನು ಸಾಧಿಸ್ಬೇಕು ಅನ್ನೋ ಹುಮ್ಮನಸ್ಸು ನಂಗೆ ಬರ್ತಾ ಇದೆ. ಇವೆಲ್ಲ ಏನು ಇಲ್ಲ ಜೀವನದಲ್ಲಿ, ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಸೊ ಆಮೇಲೆ ನೀವು ತುಂಬಾ ತಾಳ್ಮೆಯಿಂದ, ಯೂಶ್ವಲಿ ಯಾರುನು ಎಲ್ಲಾರು ದುಡ್ಡಿಸ್ಕೋತಾರೆ, ದುಡ್ಡಿಸ್ಕೊಂಡು ನೋಡಮ್ಮ ಹಿಂಗ್ ಮಾಡಮ್ಮ ಹಿಂಗ್ ಮಾಡು ಅಂತ ಹೇಳ್ಬಿಟ್ಟು ಅದ್ ಅರ್ಧ ಗಂಟೆ ಅಷ್ಟೇ, ಜಾಸ್ತಿನೂ ಇಲ್ಲ, ಅರ್ಧ ಗಂಟೆಲಿ ಎಲ್ಲ ಮುಗಿಸ್ಬಿಡ್ತಾರೆ. ಬಟ್ ನೀವು ತುಂಬಾ ತಾಳ್ಮೆಯಿಂದ 21 ದಿನನೂ ಜಾಸ್ತಿ ಆಗಿದೆ, 21 ದಿನಕ್ಕಿಂತ ಜಾಸ್ತಿ ಆಗಿದೆ. ಎಲ್ಲಾನು ತಾಳ್ಮೆಯಾಗಿ ನಮ್ಗೆ ನಿಧಾನವಾಗಿ ಹೇಳ್ಕೊಟ್ಟು, ನಮ್ಮ ಕ್ವಶನ್ಗೆಲ್ಲ ಡೌಟ್ಸ್ಗೆಲ್ಲ ಉತ್ತರ ಕೊಟ್ಟು ನೀವು ನಮ್ಗೆ ದಾರಿ ತೋರ್ಸಿದೀರಾ ನಮ್ಗೆ. ಈಗ ಬೇರೆಯವರು ಬಾಧೆ ಪಟ್ಟಿ ಯಾರ್ಯಾರು ಒಂದ್ ದಿವಸ ಎರಡು ದಿವಸ ಕಾರ್ಯಾಗಾರ ಮಾಡ್ಬಿಟ್ಟು ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನೆಲ್ಲ ಕೊಟ್ಬಿಟ್ಟು ನೀವೇ ಮಾಡ್ಕೊಳ್ಳಿ ಅಂತಾರೆ. ಅದಕ್ಕೂ ನಮ್ಮ ಒಂದು ಬಾಬಾಜಿ ಗುರುಕುಲದಲ್ಲೂ ಮಾಡಿಸಿದಂತ ಒಂದು ಮಂತ್ರತಂತ್ರದ ಒಂದು ಕಾರ್ಯಕ್ರಮಕ್ಕೆ ನೀವು ಯಾವ ತರ ನಿಮ್ಮ ಅನಿಸಿಕೆ ಬರುತ್ತೆ? ಯಾರು ಒಂದಿನ ಎರಡು ಅದನ್ನು ಅನುಭವ ಆಗಿದೆ ನನಗೆ. ಕೊಟ್ಟಿದ್ದಾರೆ 4-5 ಜನ, ನೋಡಮ್ಮ ಇದ್ ಮಾಡಿ ಈ ಮಂತ್ರ ಹೇಳ್ಬಿಡು, ಈ ದಿನ ಈ ಮಂತ್ರ ಹೇಳ್ಬಿಡಿ, ಈ ಮಂತ್ರ ಹೇಳ್ಬಿಡಿ ಅಂತ. ಬಟ್ ನನಗೆ ಇದುವರೆಗೂ ಯಾವ ಮಂತ್ರನು ಹೇಳಕ್ ಆಗಿಲ್ಲ. ನನ್ಗೆ ಅದು ಬಂದಿಲ್ಲ, ನನಗೆ ಮನ್ಸೇ ಬರ್ಲಿಲ್ಲ ಅವ್ರು ಹೇಳ್ಕೊಟ್ಟಿದ್ ಮಂತ್ರ ಹೇಳಕ್ಕೆ. ಅದ್ ಅವ್ರ ಮೇಲೆ ನಂಬಿಕೆನೂ ಬರ್ಲಿಲ್ಲ ನನಗೆ. ಇವ್ರು ಹೇಳ್ಕೊಟ್ಟಿದ್ ಮಂತ್ರ ನಾ ಹೇಳ್ಬೇಕು, ಇದರಿಂದ ನನ್ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ. ಆದ್ರೆ ನೀವು ಹೇಳ್ಕೊಟ್ಟಿದ್ದು ಅದು 21 ದಿನ ಅಂದ್ರೆ ಒಂದು ಮಂಡಲ ಕೌಂಟ್ ಬರುತ್ತೆ ಏನೋ ಗೊತ್ತಿಲ್ಲ ನಂಗೆ ಅದು. ಸೊ ಸತತವಾಗಿ ನೀವು ನಮ್ಗೆ ಅಭ್ಯಾಸ ಮಾಡಿಸ್ತಾ ಬಿಟ್ಟಿಲ್ಲ ನೀವು ಎಳ್ದು ಕೂರ್ಸಿ ನಮ್ಗೆ 21 ದಿನ ಸತತವಾಗಿ ಅಭ್ಯಾಸ ಮಾಡ್ಸಿದೀರಾ. ಅದು ಇದುವರೆಗೂ ಯಾರು ಮಾಡಿಲ್ಲ, ಅದು ನಂಗೆ ಗೊತ್ತಿಲ್ಲ ಅದು. ಬಟ್ ನಾನ್ ಕಂಡಿದ್ದಲ್ಲಿ ಯಾರು ಈ ತರ ಮಾಡಲ್ಲ. ನೀವು ಅದು ಅಷ್ಟು ತಾಳ್ಮೆಯಿಂದ ನಮ್ಗೆಲ್ಲಾನು ನಮ್ ಕೈಯಾರೆ ಎಲ್ಲಾನು ತಂತ್ರ ವಿದ್ಯೆ ಮಂತ್ರ ವಿದ್ಯೆ ಎಲ್ಲಾನು ಮಾಡ್ಸಿದೀರಾ, ಹೇಳ್ಕೊಟ್ಟಿದ್ದೀರಾ, ಹೇಳ್ಸಿದೀರಾ. ಸೊ ಇದಕ್ಕೆ ನಿಮ್ಗೆ ನಿಮಗೆ ಇವಾಗ ಇದು ಬಂದಿದೆ, ಈ ಮಂತ್ರ ತಂತ್ರ ಅನ್ನೋದು ನಿಮಗೆ ಬಂದಿದೆ, ಮತ್ತು ನಿಮ್ಮ ಕೆಪಾಸಿಟಿ ಏನು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಇವಾಗ ನಾನ್ ಮಾಡಬಲ್ಲೆ ಅನ್ನೋ ಕೆಪಾಸಿಟಿ ನಿಮಗ್ ಬಂದಿದೆ. ಮತ್ತೆ ನಿಮ್ಮ ಒಳಗಡೆ ನಿಮ್ಮ ಆತ್ಮದ ಶಕ್ತಿ ನಿಮ್ಗೆ ಗೊತ್ತಾಗಿದೆ, ನಾನು ಮಾಡಬಹುದು, ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದು ಹುಮ್ಮಸ್ ಬಂದಿದೆ ಅಂತ ಆಯ್ತು ಅಲ್ಲಿಗೆ ಲೆಕ್ಕ. ಹೌದು. ಆಮೇಲೆ ನನ್ನ ಕುಟುಂಬನ, ನನ್ ಗಂಡ ನನ್ ಮಕ್ಳನ್ನ ನಾನು ರಕ್ಷಣೆ ಮಾಡ್ಕೋಬಹುದು ಅನ್ನೋ ನಂಬಿಕೆ ಬಂದಿದೆ ನನಗೆ ಗುರುಜಿ. ಸೊ ನೀವು ನಮ್ಗೆಲ್ಲ ದಾರಿ ತೋರ್ಸಿದೀರಾ ಗುರುಜಿ. ಆ ದಾರಿಲಿ ನಾನು ನಡ್ಕೊಂಡು ಹೋಗ್ತೀನಿ. ನಿಮಗೆ ಸಾಷ್ಟಾಂಗ ಪ್ರಣಾಮಗಳು ಗುರುಜಿ. ಇರ್ಲಿ, ಒಳ್ಳೇದಾಗ್ಲಿ. ಇದಕ್ಕೆಲ್ಲ ನೀವು ಪೂಜೆ ಮಾಡಿರ್ತಕ್ಕಂಥ ದೇವರು ಗುರುಗಳು ಅವರೆಲ್ಲ ನೋಡ್ಕೋತಾರೆ ಮುಂದಕ್ಕೆ. ನೀವು ನಿರಂತರ ಅಭ್ಯಾಸದಲ್ಲಿ ಇರಿ. ಯಾವುದೇ ಕಾರಣಕ್ಕೂ ನಾವು ಯಾರು ದೂರ ಆಗೋ ತರ ಇರಲ್ಲ. ಒಂದಲ್ಲ ಒಂದು ರೀತಿಲಿ ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಅಂತ ನಿಮ್ಮನ್ನೆಲ್ಲ ಕರೆಸ್ತಾನೆ ಇರ್ತೀನಿ. ಹಾಗೆಲ್ಲ ಏನೇನಿದೆ ಪೂಜಾ ಕೈಂಕರ್ಯ ಅಭ್ಯಾಸಗಳು, ಮತ್ತೆ ಇಂಥವ್ರಿಗೆ ನೀವು ಉಳಿಸಿದೀನಿ ಅಂದ್ರೆ ಇಂಥವ್ರಿಗೆ ಮಂತ್ರ ತಂತ್ರ ಹಾಕಿದೀನಿ, ಇಂಥವ್ರ ಸಮಸ್ಯೆ ಬಗೆಹರಿತು ಅಂತ ನನಗೆ ಅವಾಗ ಒಂದೊಂದು ಮಾಹಿತಿ ಕೊಡ್ತಾ ಇರ್ಬೇಕು, ಹಂಚ್ಕೋತಾ ಇರ್ಬೇಕು ನನ್ನ ಹತ್ರ. ಖಂಡಿತ ಗುರುಗಳೇ, ಮಾಡ್ತೀನಿ. ಮುಂದೆ ಯಾರು ಮಾತಾಡ್ತೀರಾ? ವೀಕ್ಷಕರೇ, ಇದಾಗಿತ್ತು 21 ದಿನದ ದುಷ್ಟಶಕ್ತಿ ನಿವಾರಣಾ
ಕಾರ್ಯಾಗಾರದ ಫಲಿತಾಂಶ 21 ದಿವಸ ಅನ್ನೋದಕ್ಕಿನ್ನ ಇನ್ನ ಹೆಚ್ಚಿಗೆ ಒಂದು 25-26 ದಿವಸನೇ ಆಗಿದೆ. ಆದ್ರೂ ಹಲವಾರು ಸಮಸ್ಯೆಗಳನ್ನ ಎದುರಿಸಿ ಒಂದು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ನಾವು ನಂಬಿದಂತ ದೇವತೆಗಳು. ಮತ್ತೆ ಇಲ್ಲಿ ಬಂದಿರತಕ್ಕಂತಹ ಯಾರು ವಿದ್ಯಾರ್ಥಿಗಳು, ಸಮಸ್ಯೆ ಪೀಡಿತರು ಅಂತ ನಾನು ಹೇಳಲ್ಲ, ಇದೊಂದು ವಿದ್ಯಾಭ್ಯಾಸ ಕಲಿಸ್ಕೊಟ್ಟಿದ್ದೀನಿ. ಅವರ ಜೀವನಕ್ಕೆ ಸುಗಮವಾಗ್ಲಿ, ಎಲ್ಲಾ ದೃಷ್ಟಿದೋಷ, ಭೂತ ಪ್ರೇತದ ದೋಷ ಮತ್ತು ಮಾಟ ಮಂತ್ರದ ಎಲ್ಲ ಈ ದೋಷಗಳಿಂದ ವಿಮುಕ್ತಿ ಆಗಲಿ ಅಂತ ನನಗೆ ಎಷ್ಟು ಗೊತ್ತಿತ್ತೋ ಅದನ್ನೆಲ್ಲ ನಾನು ಈ ಒಂದು ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದೀನಿ, ಇಷ್ಟು ಮಾಡಿದ್ದೀನಿ. ಬಾಬಾಜಿ ಗುರುಕುಲದಿಂದ ಇನ್ನು ಮುಂದಕ್ಕೆ ಇದೇ ತರ ಮಂತ್ರವಿದ್ಯೆ, ತಂತ್ರವಿದ್ಯೆಗಳು, ಸಂವಹನ ವಿದ್ಯೆಗಳು ಬರ್ತಾನೆ ಇರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು ಗುರುಗಳೇ. ಶುಭರಾತ್ರಿ.